ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಪ್ರೀತಿ ಶಿಸ್ತರ್ ಅಂತ. ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತು ನಾವು ಮಾಡ್ತಾ ಇದೀವಿ ಮೈ ರೆಕಮೆಂಡೇಶನ್ ಆಫ್ ಸೀರೀಸ್ ಟು ಯು ಗಾಯ್ಸ್. ಸೊ ಇವಾಗ ಮಾನ್ಸೂನ್ ಕೂಡ ಇದೆ ಅಂಡ್ ದಿಸ್ ಈಸ್ ಲೈಕ್ ಮೈ ಫೇವ್ರೆಟ್ ಟೈಮ್ ಟು ವಾಚ್ ಮೈ ಫೇವ್ರೆಟ್ ಸೀರೀಸ್. ಸೊ ಮೈ ಫೇವ್ರೆಟ್ ಸೀರೀಸ್ ಆ ಸೈಕಾಲಜಿಕಲ್ ಥ್ರಿಲ್ಲರ್. ತುಂಬಾನೇ ಇಷ್ಟ ನನಗೆ. ಸೊ ಸ್ಪೆಷಲಿ ಈ ಸೀಸನ್ ಅಲ್ಲಿ ಏನೋ ಮೋಡ ಕವಿದ ವಾತಾವರಣ ಇರುತ್ತೆ, ಸೈಲೆಂಟ್ ಆಗಿರುತ್ತೆ, ಮಳೆ ಬರ್ತಾ ಇರುತ್ತೆ. ಇಟ್ಸ್ ಲೈಕ್ ದ ಥ್ರಿಲ್. ಇಟ್ಸ್ ಲೈಕ್ ಮೂಡ್ ಸೆಟ್ ಮಾಡುತ್ತೆ ನನಗೆ ಆ ಸೀರೀಸ್ ನೋಡೋಕ್ಕೆ. ಸೊ ಯಾ, ಇವಾಗ ಏನಾದ್ರಿಂದ ನಿಮಗೆ ಕೂಡ ರೆಕಮೆಂಡ್ ಮಾಡ್ತೀನಿ, ನಿಮಗೆ ಕೂಡ ಇಷ್ಟ ಆಗ್ಬೋದು. ಲೆಟ್ಸ್ ಸಿ. ಓಕೆ, ಫಸ್ಟ್ ಸೀರೀಸ್ ನನ್ ತುಂಬಾ ಫೇವ್ರೇಟ್. ಅಂಡ್ ಇದು ಯಾವಾಗ ಗೊತ್ತಾ, 2020 ಹಾಗೆ ನಾನು ನೋಡಿದ್ದು. ಇದು ತುಂಬಾನೇ ಹಳೇದು, ಬಟ್ ನಾನು ಅವಾಗ ನೋಡಿದ್ದು. ಅಂಡ್ ನಾನು ಅವಾಗ ಜಸ್ಟ್ ಇನ್ನು ಮಾಸ್ಟರ್ಸ್ಗೆ ಎಂಟರ್ ಆಗ್ತಾ ಇದ್ದೆ. ಅಂಡ್ ನನಗೆ ಅವಾಗ ಇನ್ ಡೆಪ್ತ್ ಆಗಿ ಸೈಕಾಲಜಿಕಲ್ ಡಿಸಾರ್ಡರ್ ಬಗ್ಗೆ ಹೇಳ್ತಾ ಇದ್ರು. ಬ್ಯಾಚುಲರ್ಸ್ ಹೇಳಿದ್ರು, ಬಟ್ ಇಟ್ ವಾಸ್ ಜಸ್ಟ್ ಇಂಟ್ರಡಕ್ಷನ್ ಆಯ್ತಾ. ಸೊ ಇನ್ ಡೆಪ್ತ್ ಆಗಿ ಹೇಳ್ತಾ ಇದ್ರು ನನಗೆ. ಈ ಸೀರೀಸ್ ಬೇರೆ ನೋಡ್ತಾ ಇದ್ದೆ ನಾನು, ಇದನ್ನ ಮ್ಯಾಚ್ ಮಾಡ್ತಾ ಇದ್ದೆ, ಸಿಂಪ್ಟಮ್ಸ್ ನೋಡ್ತಾ ಇದ್ದೆ, ಡಿಸಾರ್ಡರ್ಸ್ ನೋಡಿದ್ರೆ. ಇಟ್ ವಾಸ್ ಸೋ ಥ್ರಿಲ್ಲಿಂಗ್ ಅಂಡ್ ಎಕ್ಸೈಟಿಂಗ್ ಫಾರ್ ಮೀ ಟು ವಾಚ್. ಸೊ ದಟ್ ಈಸ್ ಒನ್ ಆಫ್ ದ ರೀಸನ್. ಬಟ್ ಇದು ತುಂಬಾನೇ ಚೆನ್ನಾಗಿದೆ. ಇಟ್ಸ್ ವೆರಿ ಥ್ರಿಲ್ಲಿಂಗ್ ಅಂಡ್ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ನೀವು ನೋಡಿದ್ರೆ ನೀವು ನಂತರ ಆಗಿದ್ರೆ ನಿಮಗೆ ಈ ಥರ ಹಾರರ್ ಆಗಿ ಥ್ರಿಲ್ಲಿಂಗ್ ಆಗಿ ಸೈಕಾಲಜಿಕಲ್ ಸ್ವಲ್ಪ ಎಫೆಕ್ಟ್ ಇರೋದ್ರಿಂದ ನಿಮಗೆ ಇಷ್ಟ ಆದರೆ ಇದು ಅಂತೂ ತುಂಬಾನೇ ಚೆನ್ನಾಗಿದೆ. ನಾನು ಎಷ್ಟು ಜನಕ್ಕೆ ರೆಕಮೆಂಡ್ ಮಾಡಿದ್ದೀನಿ ಅಂತಂದ್ರೆ, ಓ ಮೈ ಗಾಡ್, ನನ್ನ ಜೊತೆ ಓದ್ತಾ ಇದ್ದಾರೆ ಎಲ್ಲರಿಗೂ ರೆಕಮೆಂಡ್ ಮಾಡಿದ್ದೀನಿ. ಜೊತೆಗೆ ನನ್ನ ಬ್ಯಾಚುಲರ್ಸ್ ಜೊತೆ ಯಾರ್ಯಾರು ಓದಿದ್ರಲ್ಲ ಅವ್ರಿಗೂ ರೆಕಮೆಂಡ್ ಮಾಡಿದ್ದೀನಿ. ನನ್ನ ಜೂನಿಯರ್ಸಿಗೆ ರೆಕಮೆಂಡ್ ಮಾಡಿದ್ದೀನಿ, ನನ್ನ ಸೀನಿಯರ್ಸ್ಗೆ ರೆಕಮೆಂಡ್ ಮಾಡಿದ್ದೀನಿ. ಅಷ್ಟು ಚೆನ್ನಾಗಿದೆ. ಸೊ ಯಾ ನೋಡಿ. ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ, ಒಬ್ರು ಅಮ್ಮ ಇರ್ತಾರೆ, ಇಬ್ರು ಮಕ್ಳಿರ್ತಾರೆ. ಫಸ್ಟ್ ಹಸ್ಬೆಂಡ್ಗೆ ಒಂದು ದೊಡ್ಡ ಮಗ ಇರ್ತಾನಲ್ಲ, ಅವನು ದೂರ ಹೋಗಿರ್ತಾನೆ, ಇವ್ರ ಜೊತೆ ಅಷ್ಟಿರೋದಿಲ್ಲ. ಇರ್ತಾನೆ ಬಟ್ ಅಷ್ಟೊಂದು ಕ್ಲೋಸ್ ಇರೋದಿಲ್ಲ, ಅವ್ನು ಸಪ್ರೇಟ್ ಆಗಿರ್ತಾನೆ. ಆ್ಯಂಡ್ ಅವರಲ್ಲೆಲ್ಲ ಗೊತ್ತಲ್ಲ 18 years ಆಗ್ತಿದ್ದಂಗೆ ಹೋಗ್ಬೇಕು. ಸೊ ದ್ಯಾಟ್ಸ್ ದಟ್. ಆ್ಯಂಡ್ ಎರಡನೇ ಮಗ ಇನ್ನೊಂದು ಹಸ್ಬೆಂಡಿಗೆ ಇರ್ತಾರೆ. ಅವ್ರ ಹಸ್ಬೆಂಡ್ ಐ ಥಿಂಕ್ ಎಕ್ಸ್ಪೈರ್ ಆಗಿರ್ತಾರೆ. ಆ ಕಾರಣಕ್ಕೆ ಇವರು ಬೇರೆ ಊರಿಗೆ ಹೋಗ್ಬಿಟ್ಟು ಬೇರೆ ಜಾಗ ತೊಗೊಂಡ್ಬಿಟ್ಟು ಅಲ್ಲಿ ಇರ್ತಾರೆ. ಸೊ ಇವ್ರದ್ದು ಹೇಗೆ ಅಂದರೆ, ಇದ್ದಿದ್ದೆಲ್ಲ ಸೇವಿಂಗ್ಸು ತೊಗೊಂಡ್ಬಿಟ್ಟು ಈ ಮನೆ ಒಂದು ತೊಗೊಂಡಿರ್ತಾರೆ. ಮನೆ ಚೆನ್ನಾಗಿದೆ ಅಂತಂದರೆ, ಇಟ್ಸ್ ಲೈಕ್ ಓಲ್ಡ್ ಸ್ಟೈಲಲ್ಲಿ ಕಟ್ಟಿರ್ತಾರೆ. ಆ್ಯಂಡ್ ಇಟ್ಸ್ ರಿಯಲಿ ನೈಸ್. ರಿಪೇರ್ ಮಾಡೋ ವರ್ಕ್ ಇರುತ್ತೆ, ಬಟ್ ಸ್ಟಿಲ್ ಇಟ್ಸ್ ನೈಸ್. ಸೊ ಆ ಮನೆ ಮುಂದೆನೇ ಒಂದು ಮೋಟೆಲ್ ಇರುತ್ತೆ. ಮೋಟೆಲ್ ಕೂಡ ಇವರೇ ತೊಗೊಂಡಿರ್ತಾರೆ, ಬಿಕಾಸ್ ಆಬ್ವಿಯಸ್ಲಿ ಅವ್ರಿಗೆ ಊಟ ತಿರುಗಿ ಬೇಕಲ್ಲ. ಸೊ ಅದಕ್ಕೆ ಐ ಆಮ್ ಸಾರಿ. ಸೊ ಅದಕ್ಕೆ ತೊಗೊಂಡಿರ್ತಾರೆ. ಆ್ಯಂಡ್ ಅದರಿಂದನೇ ಅವ್ರದ್ದು ಜೀವನ ಕೂಡ ನಡೀತಾ ಇರುತ್ತೆ. ಅದರಲ್ಲಿ ಸಣ್ಣ ಮಗ ಕೂಡ ಸ್ಕೂಲ್ಗೆ ಹೋಗ್ತಾ ಇರ್ತಾನೆ, ದೊಡ್ಡ ಮಗ ಸಪ್ರೇಟಾಗಿ ಇರ್ತಾನೆ, ಅದೇ ಸಿಟಿಲೇ ಇರ್ತಾನೆ. ಸೊ ಏನಾಗುತ್ತೆ ಅಂತಂದರೆ, ಸಣ್ಣ ಮಗನಿಗೆ ಸ್ವಲ್ಪ ಟ್ರೋಮಾ ಜಾಸ್ತಿ ಇರುತ್ತೆ. ಯಾಕೆಂದರೆ ಅಬ್ಯೂಸಿವ್ ಫಾದರ್ಸ್ ಇರ್ತಾರೆ ಅವನಿಗೆ ಪ್ರೀವಿಯಸ್ ಆಗಿ, ಅವಳಿಗೆ ತುಂಬ ಅಬ್ಯೂಸಿವ್ ಹಸ್ಬೆಂಡ್ಸ್ ಇರ್ತಾರೆ. ಸೊ ಅದರಿಂದ ಇವನಿಗೆ ಟ್ರೋಮಾ ಜಾಸ್ತಿ ಆಗಿರುತ್ತೆ. ಇವನ ಕಂಡೀಷನ್ ಏನು ಅಂತಂದರೆ, ಇವ್ನು ಬ್ಲ್ಯಾಕ್ಔಟ್ ಆಗ್ತಾ ಇರ್ತಾನೆ ಆ ಟ್ರೋಮಾದ ಎಫೆಕ್ಟಿಂದ. ಸೊ ಇವನಿಗೆ ಅದೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಸೊ ನ್ಯೂ ಸಿಟಿ, ನ್ಯೂ ಸ್ಟಾರ್ಟ್, ದೇ ವರ್ ಎಕ್ಸೈಟೆಡ್ ಆಲ್ಸೋ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಅಂತಂದರೆ, ಸಣ್ಣ ಮಗ ತುಂಬ ಕ್ಲೋಸ್ ಆಗಿರ್ತಾನೆ ಅವ್ರ ಅಮ್ಮನ ಜೊತೆ. ಯಾಕಂದರೆ ಮೋಸ್ಟ್ ಆಫ್ ದ ಟೈಮ್ ಅವನೇ ಇರ್ತಾನೆ, ಅವ್ರ ಅಮ್ಮ ಏನೇನು ಸಫರ್ ಮಾಡಿದರೆ ಎಲ್ಲ ನೋಡಿರ್ತಾನೆ. ಸೊ ಹಿ ಹ್ಯಾಸ್ ಬಿಕಮ್ ಲಿಟಲ್ ಪ್ರೊಟೆಕ್ಟಿವ್ ಆಲ್ಸೋ ಟುವರ್ಡ್ಸ್ ಹಿಸ್ ಮದರ್. ಸೊ ಅದಿರತ್ತೆ, ಓಕೆನಾ. ಆ್ಯಂಡ್ ಶರೀಫ್ ಇರ್ತಾರಲ್ಲ, ಶರೀಫ್ ಅಂದರೆ ವಾಟ್ ಯು ಸೇ, ಪೊಲೀಸ್ ಒಬ್ಬರು ವ್ಯಕ್ತಿ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಒಬ್ಬರು ವ್ಯಕ್ತಿ. ಸೊ ಅವರು ಕೂಡ ಬೀಟ್ಸ್ ಆಗ್ತಾ ಇರ್ತಾರೆ. ಸೊ ಅವರು ಕೂಡ ಬೀಟ್ಸ್ ಆಗ್ತಾ ಇರ್ತಾರೆ ಆ್ಯಂಡ್ ಅಲ್ಲೇ ಓಡಾಡ್ತಾ ಇರ್ತಾರೆ. ಅವರು ಕೂಡ ಪರಿಚಯ ಆಗ್ತಾರೆ. ಇಟ್ ವಾಸ್ ಆಲ್ ನೈಸ್. ಆ್ಯಂಡ್ ಅಟ್ ಒನ್ ಪಾಯಿಂಟ್ ಇವರು ಅಮ್ಮನೂ ಶರೀಫ್ನ ವಾಟ್ ಯು ಸೇ ಡೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಆಲ್ ಆಫ್ ದ್ಯಾಟ್ ವಿಲ್ ಹ್ಯಾಪನ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದರೆ, ಆ ಸಿಟಿಲಿ ಅವ್ರು ಬಂದಾದ್ಮೇಲಿಂದ ತುಂಬಾ ಮರ್ಡರ್ಸ್ ಆಗ್ತಾ ಇರುತ್ತೆ. ತುಂಬಾ ಮರ್ಡರ್ಸ್ ಆಗ್ತಾ ಇರುತ್ತೆ. ಪೀಪಲ್ ವಿಲ್ ಜಸ್ಟ್ ಕೀಪ್ ಮಿಸ್ಸಿಂಗ್. ಅವ್ರನ್ನ ಹುಡ್ಕೋದೇ ಒಂದು ಕಷ್ಟ. ಹುಡ್ಕಾದ್ಮೇಲೆ ಯಾರು ಕೊಲೆ ಮಾಡಿದ್ದಾರೆ ಅನ್ನೋದು ಕ್ಲೂನೇ ಸಿಗ್ತಾ ಇರಲ್ಲ. ದಟ್ ವಾಸ್ ಅನ್ನದರ್ ಕಷ್ಟ. ಸೊ ಇಟ್ ವಾಸ್ ಲೈಕ್ ತುಂಬ ಶರೀಫ್ಗೆ ತುಂಬಾ ಕನ್ಫ್ಯೂಷನ್ ಆಗಿರುತ್ತೆ. ಇಟ್ ವಾಸ್ ಲೈಕ್ ಅ ಸ್ಮಾಲ್ ಸಿಟಿ, ಬಟ್ ತುಂಬಾ ಮರ್ಡರ್ಸ್ ಆಗ್ತಿರುತ್ತೆ. ಹೇಗೆ ಯಾರು ಏನು ಗೊತ್ತೇ ಆಗ್ತಿರಲ್ಲ. ಸೊ ದ್ಯಾಟ್ ಈಸ್ ದ ಮೇನ್ ಟ್ವಿಸ್ಟ್. ಯಾರು ಮಾಡ್ತಾ ಇರ್ತಾರೆ, ಯಾಕೆ ಮಾಡ್ತಾ ಇರ್ತಾರೆ, ಹೇಗೆ ಅದನ್ನ ಬಚ್ಚಿಡ್ತಾ ಇರ್ತಾರೆ. ಸೊ ದಿಸ್ ಇಸ್ ಲೈಕ್ ಹಾಫ್ ಆಫ್ ದ ಸೀರೀಸ್. ಹಾಫ್ ದ ಸೀರೀಸ್ ಅಂದರೆ ಸೀಸನ್ 1, ಸೀಸನ್ 2, ಹಾಫ್ ಆಫ್ ದ ಸೀಸನ್, ಓಕೆನಾ. ಅದಾದಮೇಲೆ ನೆಕ್ಸ್ಟ್ ಹಾಫ್ ಯು ಕೆನ್ ನಾಟ್ ಈವನ್ ಬಿಲೀವ್ ಹೇಗಾಗತ್ತೆ ಅಂತಂದರೆ, ಬಿಕಾಸ್ ಓಕೆ, ಜಸ್ಟ್ ಲೈಕ್ ಇಟ್ ಟೈನಿ ಹಿಂಟ್. ಬಟ್ ಈ ಹಿಂಟಿಂದಲೂ ನಿಮಗೆ ಗೆಸ್ ಮಾಡೋಕ್ಕಲ್ಲ ಅಲ್ಲಿ ಏನಾಗುತ್ತೆ ಅಂತ. ಬಿಕಾಸ್ ಹಿಲ್ ಹ್ಯಾಸ್ ಸ್ಪ್ಲಿಟ್ ಪರ್ಸ್ನಾಲಿಟಿ. ಸೊ ಅದಾದಮೇಲೆ ಅವರಮ್ಮ ಕೂಡ ಮಿಸ್ ಆಗ್ತಾರೆ. ಅವರಮ್ಮ ಕೂಡ ಯಾರಿಗೂ ಕಾಣಿಸ್ಕೊಳ್ತಾ ಇರಲ್ಲ, ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಾಗಲ್ಲ. ಆ್ಯಂಡ್ ದೇರ್ ವಾಸ್ ದಿಸ್ ಒನ್ ಪಾಯಿಂಟ್, ಅವ್ರ ಅಣ್ಣ ಮನೆಗೆ ಬರ್ತಾನೆ. ಯಾಕೆಂದರೆ
ಇವನು ಸ್ಕೂಲ್ಗೆ ಹೋಗ್ತಾ ಇರೋದಿಲ್ಲ, ಅವ್ರ ಅಮ್ಮನೂ ಕಾಣಿಸ್ತಾ ಇಲ್ಲ. ಆ್ಯಂಡ್ ಒಂದ್ಸತಿ ಮನೆಗೆ ಬರ್ತಾನೆ ನೋಡ್ಕೊಂಡು ಹೋಗೋಣ ಹೇಗೆ ಅವ್ನು ಬರ್ತಾ ಇರ್ತಾನೆ ಅವಾಗ ಒಂದು ಲೈಕ್ ಒಂದು 2 ಮಂತ್ಸಿಗೆ ಒಂದ್ಸತಿ, 3 ಮಂತ್ಸಿಗೆ ಒಂದ್ಸತಿ, 6 ಮಂತ್ಸಿಗೆ ಒಂದ್ಸತಿ ಆ ಥರ ಬರ್ತಾ ಇರ್ತಾನೆ. ಸೊ ಹಾಗೆ ಬಂದು ನೋಡೋಣ ಅಂತ ಹಿ ವಿಲ್ ಸಿ ಆ್ಯಂಡ್ ಹಿ ಸೋ ಶಾಕ್ ನೋಡ್ಬಿಟ್ಟು, ಬಿಕಾಸ್ ದಟ್ಸ್ ಲೈಕ್ ದ ಮೇನ್ ಟ್ವಿಸ್ಟ್. ನಾನು ಅದನ್ನ ನೋಡಿ ಎಷ್ಟು ಶಾಕ್ ಆದೆ ಅಂತಂದರೆ ಐ ಗಾಟ್ ಗೂಸ್ ಬಂಪ್ಸ್. ಸೊ ಎಷ್ಟು ಚೆನ್ನಾಗಿದೆ ಅದು ಅಂದರೆ ನೀವು ನೋಡಲೇಬೇಕು. ನೋಡಿ ನೀವು ಅಬ್ಸೆಸ್ ಆಗ್ತೀರಾ. ಆ್ಯಂಡ್ ನಂತರ ಇದ್ರೆ ಅಂತೂ ನಿಮ್ಗೆ ಇನ್ನೂ ಅಬ್ಸೆಸ್ ಆಗುತ್ತೆ. ಸೊ ದ್ಯಾಟ್ಸ್ ಫಸ್ಟ್ ಒನ್. ಓಕೆ, ಸೆಕೆಂಡ್ ಸೀರೀಸ್ ಯಾವುದು ಅಂತ ಅಂದರೆ ಇಟ್ಸ್ ಕಾಲ್ಡ್ ಯು ಅಲ್ಲಿ ಜೋ ಗೋಲ್ಬರ್ಗ್ ಅಂತ ಈಸ್ ದ ಮೇನ್ ಕ್ಯಾರೆಕ್ಟರ್. ಸೊ ಈಸ್ ಅ ಸೈಕೋಪಾತ್. ಓಕೆನಾ, ಆ ಸೈಕೋಪಾತ್ ಕ್ಯಾರೆಕ್ಟರ್ ನನಗೆ ಎಷ್ಟು ಇಷ್ಟ ಆಯಿತು. ಸ್ಪೆಷಲಿ ದೇ ಹ್ಯಾವ್ ಲೈಕ್ 5 ಸೀಸನ್, 4 to 5 ಸೀಸನ್. ಓಕೆ, ಇಯರ್ಲಿ ದೇ ರಿಲೀಸ್ ಅನ್ನೋ ಸೀಸನ್. ಸೊ ಇದು ಎಷ್ಟು ಇಷ್ಟ ಆಗಿತ್ತು ಅಂತಂದರೆ ನನಗೆ ಐ ವಾಂಟೆಡ್ ಅ ಬಾಯ್ ಫ್ರೆಂಡ್ ಲೈಕ್ ಹಿಮ್, ಐ ವಾಂಟೆಡ್ ಅ ಪರ್ಸನ್ ಲೈಕ್ ಹಿಮ್. ಸೊ ಯಾಕೆ ಅಂತ ಐ ಎಕ್ಸ್ಪ್ಲೇನ್. ಸೊ ಈವನ್ ದೋ ಈಸ್ ಅ ಸೈಕೋಪಾತ್ ನನಗೆ ಬೇಕಿತ್ತು. ಓಕೆನಾ, ಸೊ ಅವನು ಹೇಗೆ ಅಂತಂದರೆ, ಈಗ ಅವ್ನು ಇಷ್ಟಪಡ್ತಾ ಇರೋ ಒಬ್ಳು ಇರ್ತಾಳಲ್ಲ, ಅವಳಿಗೆ ಯಾರು ಏನಾರು ಅಂದರು ಅಂತಂದರೆ ಅವನಿಗೆ ಸುಮ್ಮನೆ ಇರೋಕ್ಕಾಗಲ್ಲ. ಅವಳಿಗೆ ಅಳ್ತಾ ಇದ್ದಾಳೆ ಅಂದರೆ ಮುಗ್ದೇ ಹೋಯ್ತು. ಆ ಪರ್ಸನ್ ಅವ್ನು ಬಿಡೋದಿಲ್ಲ. ಹಿಲ್ ಮೇಕ್ ಶೋರ್ ಹಿಲ್ ಮರ್ಡರ್ ದಟ್ ಪರ್ಸನ್. ಅಷ್ಟು ಎಕ್ಸ್ಟೆಂಡ್ಗೆ ಹೋಗ್ತಾನೆ. ಸೊ ಯಾ, ದಟ್ಸ್ ಒನ್ ಥಿಂಗ್ ಅಬೌಟ್ ಹಿಮ್. ಆ್ಯಂಡ್ ಅವ್ನು ಇಷ್ಟಪಟ್ಟಿರೋ ವ್ಯಕ್ತಿನ ಒಂದು ಎಕ್ಸ್ಟೆಂಟ್ ತನಕ ತುಂಬಾ ಇಷ್ಟಪಡ್ತಾನೆ. ಅದಾದ್ಮೇಲೆ ಅವ್ನಿಗೆ ಬೋರ್ ಬಂದ್ಬಿಡುತ್ತೆ. ಸೊ ಬಿಟ್ಬಿಡ್ತಾನೆ. ಬಿಟ್ಬಿಡ್ತಾನೆ ಅಂದರೆ ಸುಮ್ಮನೆ ಬಿಡಲ್ಲ. ಇಲ್ಲಿ ಮೇಕ್ ಶೋರ್ ಅವ್ರು ಸೊ ಯಾ, ದಟ್ ಈಸ್ ಹಿಸ್ ಕ್ಯಾರೆಕ್ಟರ್. ಆ್ಯಂಡ್ ಆಲ್ಸೋ ಫಸ್ಟ್ ಸೀಸನ್ ಆ ಥರ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಸೀಸನ್ನು ಅವ್ನ ಥರದೇ ಇರೋ ವ್ಯಕ್ತಿನ ಅವನು ಮೀಟ್ ಆಗ್ತಾನೆ. ಅವ್ನ ಥರದೇ ಇರೋ ವ್ಯಕ್ತಿ ಅಂತಂದರೆ ಅವ್ನು ಹೇಗೆ ಸೈಕೋ ಇರ್ತಾನೆ ಅದೇ ಥರ ಸೈಕೋನು ಅವಳು ಇರ್ತಾನೆ. ಬಟ್ ಅವ್ನಿಗೆ ಗೊತ್ತಿರಲ್ಲ ಸ್ಟಾರ್ಟಿಂಗಲ್ಲಿ, ಆಮೇಲೆ ಗೊತ್ತಾಗತ್ತೆ. ಸೊ ಅವನ ಥರ ಇರೋ ವ್ಯಕ್ತಿ ಸಿಕ್ಕರೂ ಅವನಿಗೆ ಆಗೋದಿಲ್ಲ ಜಾಸ್ತಿ ದಿನ ಅವಳ ಹತ್ರ ಇರೋಕ್ಕೆ. ಸೊ ಅವಳು ಬಿಡ್ತಾಳೆ, ನೆಕ್ಸ್ಟ್ ಹತ್ರ ಹೋಗ್ತಾಳೆ, ನೆಕ್ಸ್ಟ್ ಹತ್ರ ಹೋಗ್ತಾಳೆ. ಸೊ ದಿಸ್ ಈಸ್ ಲೈಕ್ ದ್ಯಾಟ್. ಬಟ್ ಸ್ಟೋರೀಸ್ ತುಂಬ ಡಿಫ್ರೆಂಟ್ ಆಗಿದೆ. ಅವ್ನು ಹೇಗೆ ಅಪ್ರೋಚ್ ಮಾಡ್ತಾನೆ, ಹೇಗೆ ಪ್ಲ್ಯಾನ್ ಮಾಡ್ತಾನೆ. ಆ್ಯಂಡ್ ಒನ್ ಮೋರ್ ಥಿಂಗ್ ವೈ ಐ ಲೈಕ್ ಹಿಮ್ ಅಂದರೆ, ಅವನು ಒಂದ್ಸತಿ ಸುಮಾರು ಸತಿ ಅವ್ನು ಏನೇ ಕೆಲಸದಲ್ಲಿರಲಿ, ಎಷ್ಟೇ ಕೆಲಸದಿರಲಿ, ಲೈಕ್ ಸತ್ತೋರ್ನ ಗುಂಡಿ ತೋಡಿ ಎಲ್ಲ ಹಾಕ್ತಾ ಇರಲಿ, ಹಿಲ್ ಸ್ಟಿಲ್ ಪಿಕ್ ಅಪ್ ದ ಕಾಲ್, ಹಿಲ್ ಸ್ಟಿಲ್ ಟೆಕ್ಸ್ಟ್ ದಟ್ ಪರ್ಸನ್. ಅವ್ನು ಇಷ್ಟಪಡ್ತಾ ಇರೋರಿಗೆ ಹಿಲ್ ಮೇಕ್ ಶೋರ್ ಹಿಲ್ ಗಿವ್ ದಟ್ ಟೈಮ್. ಸೊ ಯಾ, ದಟ್ ಈಸ್ ಆಲ್ಸೋ ದ ರೀಸನ್. ಸೊ ಹಿಸ್ ಕ್ಯಾರೆಕ್ಟರ್ ಇಸ್ ಕೈಂಡ್ ಆಫ್ ನೈಸ್. ಸೈಕೋಪಾತ್ ಅವರು ಇಸ್ ಕೈಂಡ್ ಆಫ್ ನೈಸ್. ಸೊ ಯಾ, ಆ್ಯಂಡ್ ಲಾಸ್ಟ್ ಸೀಸನ್ ಆಗಿದೆ. ಐ ಆಮ್ ಎಕ್ಸ್ಪೆಕ್ಟಿಂಗ್ ಇನ್ನೊಂದು ಬರಬೇಕು ಅಂತ. ಬಟ್ ಐ ಡೋಂಟ್ ನೋ ಇಫ್ ದೇ ರಿಲೀಸ್ ಆರ್ ನಾಟ್. ಬಟ್ ಇಟ್ಸ್ ರಿಯಲಿ ನೈಸ್. ಯು ಶುಡ್ ವಾಚ್ ಇಟ್. ನಾನು ಸುಮ್ಮನೆ ಹೈಲೈಟ್ಸ್ ಕೊಟ್ಟಿದ್ದೀನಿ, ಬಟ್ ನಿಮಗೆ ವಾಚ್ ಮಾಡಿದಾಗ ನಿಮಗೆ ಆ್ಯಕ್ಚುಯಲ್ ಥ್ರಿಲ್ ಗೊತ್ತಾಗುತ್ತೆ. ಸೊ ದ್ಯಾಟ್ಸ್ ದ ಸೆಕೆಂಡ್ ಒನ್. ಆ್ಯಂಡ್ ಥರ್ಡ್ ಒನ್, ಓಕೆ, ಇದು ನಾನು ಬ್ಯಾಚುಲರ್ಸ್ ಇಡುವಾಗ ನೋಡಿದ್ದು. ಓಕೆನಾ, ನನಗೆ ನನ್ನ ಫ್ರೆಂಡ್ ಒಬ್ಳು ರೆಕಮೆಂಡ್ ಮಾಡಿದ್ದು ಕ್ಯಾಸಲ್ ಅಂತ ಹೇಳ್ಬಿಟ್ಟು. ಇದು ಏನು ಅಂತಂದರೆ ಇದು ಜಸ್ಟ್ ಮರ್ಡರ್ ಮಿಸ್ಟ್ರಿ ಥರ. ಕ್ಯಾಸಲ್ ಅನ್ನೋನು ಒಬ್ಬ ವ್ಯಕ್ತಿ. ಅವನು ಅವ್ನು 30s ಏನೋ ಇರ್ತಾನೆ. ಅವ್ನಿಗೆ ಆಲ್ರೆಡಿ 2 ಮ್ಯಾರೇಜಸ್ ಆಗಿರುತ್ತೆ. ಅವ್ನಿಗೆ 1 ಮಗಳು ಇರ್ತಾನೆ. ಅವ್ರ ಅಮ್ಮನ ಜೊತೆ ಇರ್ತಾನೆ. ಓಕೆನಾ, ಅವನು ಬುಕ್ಸ್ ಬರಿತಾ ಇರ್ತಾನೆ. ಅವ್ನ ಬುಕ್ಸ್ ಎಷ್ಟು ಫೇಮಸ್ ಅಂದರೆ, ಮರ್ಡರ್ ಮಿಸ್ಟ್ರಿಗೆ ಅವ್ನ ಬುಕ್ಸ್ ತುಂಬ ಫೇಮಸ್ಸು. ಸೊ ಹಿಂಗಾಗತ್ತೆ, ಹಾಗಾಗತ್ತೆ ಅಂತ. ಸೊ ಆ ಬುಕ್ಕಲ್ಲಿ ಒಂದ್ಸತಿ ಏನಾಗುತ್ತೆ, ಈ ಬುಕ್ಕಲ್ಲಿ ಒಂದು ಡಿಸ್ಕ್ರೈಬ್ ಮಾಡಿರ್ತಾರೆ ಇದೇ ಥರ ಅಂತ ಹೇಳ್ಬಿಟ್ಟು, ಹೀಗೆ ಮರ್ಡರ್ ಆಗುತ್ತೆ ಅಂತ. ಅದೇ ಥರ ಸೇಮ್ ಟು ಸೇಮ್ ಅದೇ ಥರ ಮರ್ಡರ್ ಆಗುತ್ತೆ. ಆ ಮರ್ಡರ್ ಆದಾಗ ಒಬ್ಳು ಇರ್ತಾಳೆ ಪೊಲೀಸಲ್ಲಿ ಹೆಡ್. ಸೊ ಅವಳು ಬಂದ್ಬಿಟ್ಟು ಅವನಿಗೆ ಮೀಟ್ ಆಗ್ತಾನೆ. ಹಿಂಗೆ ಆಗಿದೆ, ವಾಟ್ ಇಸ್ ದ ರಿಲೇಷನ್, ಆ್ಯಂಡ್ ನಿಮ್ಮ ಬುಕ್ಕಲ್ಲಿ ಇರೋ ಥರನೇ ಮರ್ಡರ್ ಆಗಿದೆ, ಏನು ಎಂತ. ಸೊ ಅದಾದಾಗ ಅವರಿಬ್ರು ಮೀಟ್ ಆಗ್ತಾರೆ. ಆ್ಯಂಡ್ ದೆನ್ ಅವನಿಗೆ ಅವಳ ಮೇಲೆ ಕೈಂಡ್ ಆಫ್ ಕ್ರಶ್ ಆಗುತ್ತೆ. ಅದೊಂದಲ್ಲ, ಇನ್ನೂ ತುಂಬಾ ಮರ್ಡರ್ಸ್ ಅದೇ ಬುಕ್ಕಲ್ಲಿ ಇದ್ದಂಗೆ ಆಗುತ್ತೆ. ಸೊ ಅವಾಗ ಅವ್ರು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಹೋಗ್ತಾರೆ. ಅವಾಗ ಅವನಿಗೆ ಕ್ರಶ್ ಆಗುತ್ತೆ. ಅವಾಗ ಜಾಸ್ತಿ ಲೈಕ್ ಇಂಟರ್ನ್ಶಿಪ್ ಥರ ಹಿಲ್ ಸ್ಟೇ ವಿತ್ ಹರ್. ಹಾಗೆ ಮರ್ಡರ್ ಮಿಸ್ಟ್ರಿನ ಸಾಲ್ವ್ ಮಾಡ್ತಾ ಇರ್ತಾರೆ. ಸೊ ಇಟ್ಸ್ ಲೈಕ್ ಮರ್ಡರ್ ಮಿಸ್ಟ್ರಿ ಸಾಲ್ವ್ ಮಾಡೋದು, ರೊಮ್ಯಾಂಟಿಕ್ ಲವ್ ಸ್ಟೋರಿ ಕೂಡ ಆಗೋದು, ಅವ್ರು ಅದನ್ನ ಹೈಡ್ ಮಾಡೋದು. ಸೊ ಇಟ್ಸ್ ಲೈಕ್ ಆಲ್ ಇನ್ ಒನ್. ಇಟ್ಸ್ ರಿಯಲಿ ನೈಸ್. ಆ್ಯಂಡ್ ಆಲ್ಸೋ ಯುನೋ ಅವ್ರ ಮಗಳು ಕೂಡ ಇಂಟ್ರೆಸ್ಟ್ ತೋರಿಸ್ತಾ ಇರ್ತಾಳೆ. ಅವ್ನ ಬುಕ್ ಕೂಡ ಬರೀತಾನೆ. ಇಟ್ಸ್ ಲೈಕ್ ನೈಸ್. ಸೊ ಯು ಶುಡ್ ವಾಚ್ ಇಟ್. ನೆಕ್ಸ್ಟ್ ಸೀರೀಸ್ ಯಾವುದು ಅಂತಂದರೆ ಬಿಹೈಂಡ್ ಅವರ್ ಐಸ್. ಸೊ ಸ್ಟೋರಿ ಏನು ಅಂತಂದರೆ, ಒಬ್ಳು ಇರ್ತಾಳೆ ಆಯಿತಾ. ಅವಳು ಒಂದಿನ ಬಾರ್ಗೆ ಹೋಗ್ತಾಳೆ. ಆವಾಗ ಒಬ್ಬನ ಮೀಟ್ ಆಗ್ತಾಳೆ. ಮೀಟ್ ಆಗಿಬಿಟ್ಟು ದೇ ವಿಲ್ ಟಾಕ್ ಫಾರ್ ಅ ವೈಲ್ ಆ್ಯಂಡ್ ದೇ ವಿಲ್ ಕಿಸ್. ಆ್ಯಂಡ್ ದೆನ್ ಶಿಲ್ ಗೆಟ್ ಟು ನೋ, ಇವಳಿಗೆ ಗೊತ್ತಾಗುತ್ತೆ ಅವನಿಗೆ ಆಲ್ರೆಡಿ ಮದುವೆ ಆಗಿದೆ ಅಂತ. ಸೊ ಏನು ಮಾಡ್ತಾಳೆ, ಇವಳು ಡಿಸ್ಟೆನ್ಸ್ ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಬಟ್ ಇವೊಂದು ವೈಫ್ ಇರ್ತಾಳಲ್ಲ, ಅವಳನ್ನ ನೆಕ್ಸ್ಟ್ ಟೈಮ್ ಮೀಟ್ ಆಗ್ತಾಳೆ. ಅವರಿಬ್ರು ಕ್ಲೋಸ್ ಆಗ್ತಾರೆ. ಆವಾಗ ಕ್ಲೋಸ್ ಆಗ್ತಾ ಅವಳಿಗೆ ಅನ್ಸುತ್ತೆ, ಓಕೆ ಮೇ ಬಿ ಇವಳು ಅಬ್ಯೂಸಿವ್ ಟಾಕ್ಸಿಕ್ ರಿಲೇಷನ್ಶಿಪ್ ಮ್ಯಾರೇಜಲ್ಲಿ ಇರ್ಬೋದು ಅಂತ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತಾಳೆ. ಆ ಹೆಲ್ಪ್ ಮಾಡೋಕ್ಕೆ ಹೋದಾಗ
ಅವಳಿಗೆ ತುಂಬ 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 ನಿಜಗಳು ಗೊತ್ತಾಗ್ತಾ ಇರುತ್ತೆ, ತುಂಬ ಶಾಕಿಂಗ್ ಆಗಿರುತ್ತೆ. ಆ್ಯಂಡ್ ಇದ್ರದ್ದು ಎಂಡಿಂಗ್ ಹೇಗಿದೆ ಅಂದರೆ ನಿಮಗೆ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗೋದಿಲ್ಲ, ಆ ಥರ ಎಂಡಿಂಗ್ ಇದೆ. ಯು ಕೆನ್ ನಾಟ್ ಗೆಸ್ ಮಾಡೋಕ್ಕೆ ಆಗಲ್ಲ. ಇಟ್ಸ್ ನಾಟ್ ಪ್ರೆಡಿಕ್ಟಿವ್ ಎಟ್ ಆಲ್. ಸೊ ವಾಚ್ ಮಾಡಿ, ಇಟ್ಸ್ ರಿಯಲಿ ನೈಸ್. ಆ್ಯಂಡ್ ತುಂಬ ತುಂಬ ಟ್ವಿಸ್ಟ್ ಇದೆ ಇದು. ಲೈಕ್ ಪ್ಯೂರ್ ಅಬ್ಸೆಷನ್ ಮತ್ತು ಟಾಕ್ಸಿಸಿಟಿ ಮತ್ತು ಅಬ್ಯೂಸ್ ಎವ್ರಿಥಿಂಗ್. ಸೊ ಇವಳು ಸೊ ದ ವೈಫ್ ಮದುವೆ ಆಗಿಂದ ಮುಂಚೆ ಒಂದು ಇನ್ಸ್ಟಿಟ್ಯೂಟಲ್ಲಿ ಇರ್ತಾಳೆ. ಅವಳಿಗೆ ಮತ್ತು ಈ ಹಸ್ಬೆಂಡ್ಗೆ ಮುಂಚೆನೇ ಲವ್ ಇರುತ್ತೆ. ದೇ ಫೆಲ್ ಇನ್ ಲವ್ ಆ್ಯಂಡ್ ದಟ್ಸ್ ವೆನ್ ದೇ ಗಾಟ್ ಮ್ಯಾರಿಡ್. ಅದಕ್ಕಿಂತ ಮುಂಚೆ ಇನ್ಸ್ಟಿಟ್ಯೂಟಲ್ಲಿ ಒಬ್ಬ ಫ್ರೆಂಡ್ ತುಂಬ ಕ್ಲೋಸ್ ಆಗಿರ್ತಾನೆ, ಅವನಿಗೂ ಕರೀತಾಳೆ. ಸೊ ಆಲ್ ಆಫ್ ದ್ಯಾಟ್ ವಿಲ್ ಹ್ಯಾಪನ್. ಬಟ್ ಇವ್ರಿಬ್ರು ಇರ್ತಾರಲ್ಲ, ಅವರಿಗೆ ಮದುವೆಗಿಂತ ಮುಂಚೆ ತುಂಬ 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 ಲವ್ ಇರುತ್ತೆ. ಬಟ್ ಮದುವೆ ಆದಮೇಲೆ ಅವರಿಬ್ರು ಎಷ್ಟು ಜಗಳ ಆಡ್ತಾರೆ, ಅವನಿಗೆ ಅವಳು ಅಂದರೆ ಹೇಟ್ರೆಡ್ ಬಂದಿರುತ್ತೆ, ಅಷ್ಟು ಜಗಳ ಆಡ್ತಾ ಇರ್ತಾರೆ. ಸೊ ಅದೇನಕ್ಕೆ ಎಂತ ಅಂತೆಲ್ಲ ಗೊತ್ತಾಗೋದು ಆ್ಯಟ್ ದ ಎಂಡ್. ಆ್ಯಂಡ್ ಎಂಡ್ ಮಾತ್ರ ಮೈಂಡ್ ಬ್ಲೋಯಿಂಗ್, ನಿಮಗೆ ಅರ್ಥನೇ ಆಗಲ್ಲ, ಆ ಥರ ಇದೆ. ಸೊ ದ್ಯಾಟ್ಸ್ ಅಬೌಟ್ ದ ಬಿಹೈಂಡ್ ಅವರ್ ಐಸ್. ತುಂಬಾ ಚೆನ್ನಾಗಿದೆ, ಯು ಶುಡ್ ಆ್ಯಕ್ಚುಲಿ ವಾಚ್ ಇಟ್. ತುಂಬ ಸಣ್ಣದು ಕೂಡ ಸೀರೀಸ್, ತುಂಬ ಏನು ದೊಡ್ಡದು ಇಲ್ಲ. ಸೊ ಇಟ್ಸ್ ಅ ಸೀರೀಸ್ ಅನ್ಸುತ್ತೆ, ಮೋಸ್ಟ್ಲಿ ಸೀರೀಸ್ ಓನ್ಲಿ, ದಟ್ಸ್ ವೈ ಐ ಹ್ಯಾವ್ ಪುಟ್ ಇಟ್. ಸೊ ಯಾ, ವಾಚ್ ಇಟ್. ನೆಕ್ಸ್ಟ್ ಒನ್ ಹೆಂಗಿದೆ ಅಂತಂದರೆ, ಇದು ಡೆಕ್ಸ್ಟರ್ ಅಂತ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ, ಅವನು ಫೊರೆನ್ಸಿಕ್ ಅನಲಿಸ್ಟ್ ಆಯಿತಾ. ಸೊ ಅವನು ಮರ್ಡರ್ಸ್ ಮಾಡ್ತಾರಲ್ಲ, ಅವ್ರ ಹಿಂದೆ ಹೋಗ್ತಾನೆ. ಸೊ ಆಲ್ರೆಡಿ ಕ್ರಿಮಿನಲ್ಸ್ ಹಿಂದೆ ಹೋಗ್ಬಿಟ್ಟು ಹಿ ವಿಲ್ ಮರ್ಡರ್ ದೆಮ್. ಸೊ ಇಟ್ಸ್ ಲೈಕ್ ಥ್ರಿಲ್ಲಿಂಗ್ ಆಗಿದೆ ಆ್ಯಂಡ್ ಕಾನ್ಸ್ಟೆಂಟ್ ಸಸ್ಪೆನ್ಸ್ ಇದೆ ನಿಮಗೆ. ಇಟ್ಸ್ ಲೈಕ್ ಕ್ಯಾಟ್ ಆ್ಯಂಡ್ ಮೌಸ್. ಕ್ಯಾಟ್ ಹೋಗುತ್ತೆ, ಟಾಮ್ ಆ್ಯಂಡ್ ಜೆರ್ರಿಲಿ ಹೋಗಿ ಇಡ್ತು ಬಿಡತ್ತೆ ಅನ್ನತ್ತೆ, ಆ್ಯಂಡ್ ದೆನ್ ಸಿಗೋದಿಲ್ಲ. ಸೊ ಫುಲ್ ಹೋಗಿ ಆಯಿತು ಎಲ್ಲ ಮುಗೀತು ಅನ್ನೋ ಅಷ್ಟೊತ್ತಿಗೆ ಮತ್ತೊಂದು ಟ್ವಿಸ್ಟ್ ಬರುತ್ತೆ. ಸೊ ಇಟ್ಸ್ ಕಾನ್ಸ್ಟೆಂಟ್ ಟ್ವಿಸ್ಟ್ ಇರುತ್ತೆ, ಕಾನ್ಸ್ಟೆಂಟ್ ಸಸ್ಪೆನ್ಸ್, ಆ್ಯಂಡ್ ನಿಮಗೆ ಎಲ್ಲೂ ಬೋರ್ ಹಾಕಿ ಬಿಡಲ್ಲ, ಕಾನ್ಸ್ಟೆಂಟ್ ಥ್ರಿಲ್ಲರ್ಸ್ ಇರುತ್ತೆ. ಸೊ ಇಟ್ಸ್ ರಿಯಲಿ ನೈಸ್, ಯು ಶುಡ್ ವಾಚ್ ದಟ್ ಟು. ಆ್ಯಂಡ್ ನೀವು ಎಕ್ಸ್ಪೆಕ್ಟೇ ಮಾಡದಿರೋ ಟ್ವಿಸ್ಟ್ ಕೂಡ ಇದೆ. ಸೊ ಅದರಲ್ಲಿ ಲೈಕ್ ಬಿಹೈಂಡ್ ಅವರ್ ಐಸಲ್ಲಿ ಎಕ್ಸ್ಪೆಕ್ಟ್ ಮಾಡಿದಿರೋ ಎಂಡಿಂಗ್ ಇದೆ, ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡಿರೋ ಟ್ವಿಸ್ಟ್ ಇದೆ. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಹ್ಯಾನಿಬಲ್ ಅಂತ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ, FBI ಏಜೆಂಟ್ ಮತ್ತು ಕ್ರಿಮಿನಲ್ ಮಧ್ಯೆ ಇರೋ ರಿಲೇಷನ್ಶಿಪ್, ಇಟ್ಸ್ ವೆರಿ ವೆರಿ ಡಿಸ್ಟರ್ಬಿಂಗ್. ಬಟ್ ಐ ಮೀನ್ ರಿಲೇಷನ್ಶಿಪ್ ವೆರಿ ಡಿಸ್ಟರ್ಬಿಂಗ್. ಬಟ್ ಇದು ಸೀರೀಸ್ ತುಂಬ ಚೆನ್ನಾಗಿದೆ. ಇಟ್ಸ್ ಲೈಕ್ ಪ್ಯೂರ್ ಸೈಕಾಲಜಿಕಲ್ ಥ್ರಿಲ್ಲರ್. ನಿಮಗೆ ನಾನು ಹೇಳ್ದೆ ಅಲ್ಲ, ಬೇಟ್ಸ್ ಮೋಟಲ್ದು ಮತ್ತು ನಾರ್ಮನ್ ಬೇಟ್ಸ್ ಅವನ ಹೆಸರು, ಬೇಟ್ಸ್ ಮೋಟಲ್ ನಾರ್ಮಲ್ ಬೇಟ್ಸ್, ಅವನದು ಕ್ಯಾರೆಕ್ಟರು ಮತ್ತು ಜೋ ಗೋಲ್ಡ್ಬರ್ಗು, ಎವ್ರಿಥಿಂಗ್ ಇಸ್ ಮಿಕ್ಸ್ಡ್. ಅವನ ಅಬ್ಸೆಷನ್ ಆಗಿರ್ಬೋದು, ಒಂದು ಮೈಂಡ್ ಗೇಮ್ಸ್ ಆಗಿರ್ಬೋದು, ಎವ್ರಿಥಿಂಗ್ ಹ್ಯಾಸ್ ಬಿನ್ ಮಿಕ್ಸ್ಡ್. ಸೊ ಇದು ಕೂಡ ಥ್ರಿಲ್ಲಿಂಗ್ ಆಗಿದೆ ಆ್ಯಂಡ್ ಇಟ್ಸ್ ಪ್ಯೂರ್ ಸೈಕಾಲಜಿಕಲ್ ಥ್ರಿಲ್ಲರ್. ಸೊ ಇಟ್ಸ್ ಲೈಕ್ ಫನ್ ಆಗೂ ಇರುತ್ತೆ. ನನಗೆ ಯೂಶ್ವಲಿ ಸೈಕಾಲಜಿಕಲ್ ಥ್ರಿಲ್ಲರ್ ಇಷ್ಟ ಆಗಿರೋದ್ರಿಂದ ನನಗೆ ತುಂಬಾ ಇಷ್ಟ ಆಗುತ್ತೆ, ನಿಮಗೂ ಆಗುತ್ತೆ ಅಂದ್ಕೊಂಡಿದ್ದೀನಿ. ಬಟ್ ಯಾ, ನಾನು ರೆಕಮೆಂಡ್ ಮಾಡಿರೋ ಥರನೇ ನೋಡ್ಕೊಂಡು ಹೋಗಿ, ಸೊ ದ್ಯಾಟ್ ಯು ವಿಲ್ ಎಂಜಾಯ್ ಮೋರ್. ನಾರ್ಮಲ್ ಬೇಡ್ ಸ್ವಲ್ಪ ಜಾಸ್ತಿ ಸೀಸನ್ಸ್ ಇದೆ, ಸೊ ನಿಮಗೆ ಬೋರ್ ಆಗಲ್ಲ, ಐ ಆಮ್ ಶ್ಯೂರ್ ಆಫ್ ಇಟ್. ಬಿಕಾಸ್ ಒಂದೊಂದು ಎಪಿಸೋಡಲ್ಲೂ ನಿಮಗೆ 1, 2, 3 ಟ್ವಿಸ್ಟ್ ಅಂತೂ ಸಿಗುತ್ತೆ, ನೀವು ಎಕ್ಸ್ಪೆಕ್ಟ್ ಮಾಡದೇ ಇರೋದೇ ಸಿಗುತ್ತೆ. ಸೊ ಇಟ್ಸ್ ಲೈಕ್ ಕಂಪ್ಲೀಟ್ ಮೈಂಡ್ ಗೇಮ್. ಆ್ಯಂಡ್ ಜೋ ಗೋಲ್ಡ್ಬರ್ಗ್ದು ಯು ಆಗಿರ್ಬೋದು, ಅದು ಕೂಡ ಇಟ್ಸ್ ಲೈಕ್ ಕಂಪ್ಲೀಟ್ ಅಬ್ಸೆಷನ್, ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಇಟ್ಸ್ ಲೈಕ್ ವೆರಿ ವೆರಿ ಥ್ರಿಲ್ಲಿಂಗ್. ಏನೋ ಅಂದ್ಕೊಳ್ತೀರಾ, ಅದು ಇನ್ನೇನೋ ಆಗಿಬಿಡುತ್ತೆ. ಅವ್ನು ಏನೋ ಮಾಡ್ತಾನೆ ಅಂದ್ಕೊಂಡ್ರೆ ಅದು ಇನ್ನೇನೋ ಆಗಿಬಿಡುತ್ತೆ. ಸೊ ಆಲ್ ದ ಸೀರೀಸ್ ಥರ ಸಜೆಸ್ಟೆಡ್ ಅಲ್ಲ, ಎವ್ರಿಥಿಂಗ್ ಹ್ಯಾಸ್ ಲೈಕ್ ಡಿಫ್ರೆಂಟ್ ಕೈಂಡ್ ಆಫ್ ಥ್ರಿಲ್ಲಿಂಗ್ ಎಪಿಸೋಡ್ಸ್. ಸೊ ಯಾ, ವಾಚ್ ಮಾಡಿ. ಕ್ಯಾಸಲ್ ಕೂಡ ತುಂಬ ಸೀಸನ್ಸ್ ಇದೆ, ಬಟ್ ಇಟ್ಸ್ ಕೈಂಡ್ ಆಫ್ ಒಂಥರ ಕ್ಯೂಟ್ ಆಗಿದೆ, ಒಂಥರ ಎಕ್ಸೈಟಿಂಗ್ ಆಗಿದೆ. ಸೊ ದ್ಯಾಟ್ ಈಸ್ ಆಲ್ಸೋ ನೈಸ್. ಆ್ಯಂಡ್ ಈವನ್ ಡೆಕ್ಸ್ಟರ್ ಇಟ್ಸ್ ಆಲ್ಸೋ ನೈಸ್. ಹ್ಯಾನಿಬಲ್, ಯು ಶುಡ್ ವಾಚ್ ಇಟ್. ಸೊ ಬಿಹೈಂಡ್ ಅವರ್ ಐಸ್ ಆಲ್ಸೋ ಇಟ್ಸ್ ಚೋಟು ಇದೆ. ಅದು ಸೀಸನ್ಸ್ ಇಲ್ಲ, ಜಸ್ಟ್ 1 ಸೀರೀಸ್ ಅಷ್ಟೇ. ಸೊ 1 ಸೀಸನ್ ಅಷ್ಟೇ. ಸೊ ನೀವು ಆರಾಮಾಗಿ ನೋಡ್ಬೋದು. ಅದು ನೋಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ. ಆ್ಯಂಡ್ ಐ ಸಿ ಯು ಇನ್ ದ ನೆಕ್ಸ್ಟ್ ಮಂತ್. ದ್ಯಾಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. Until next time, okay, bye.